ಇದು 23-24 ವನಸ್ಪತಿ ಕೂಡಿ ಇದು ಹಸಿರು ಉಪ್ಪು ಮಾಡಿರ್ತಾರೆ ಬುದ್ಧಿ. ಈ ಹಸಿರು ಏನೈತಲ್ಲ ಇದು ಉಪ್ಪು, ಇದನ್ನು ನಾವು ಪಾದರಸ ಗಟ್ಟಿ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು ಹೆಂಗಿರ್ತೈತಿ ಹೇಳ್ರಿ. ಇದಕ್ಕೆ ಹಸಿರು ಉಪ್ಪು ಅಂತ ಹೇಳ್ತೀವಿ ನಾವು. ನಿಮ್ಮ ಹೆಸರು? ನಮ್ಮ ಹೆಸರು ಹಾಲ್ಸ್ವಾಮಿ ಅಂತಂದು. ಪಾದರಸ ಲಿಂಗು ತಯಾರಾಗೋದು ಇದು ವಸ್ತು ರೀ ಇದು. ಒಬ್ಬರೊಬ್ರು ಕೆಮಿಕಲ್ಲೇ ಮಾಡ್ತಾರೆ, ಕೆಮಿಕಲ್ ಎಲ್ಲ ಇದು. ಇದು 23 ಅಥವಾ 24 ವನಸ್ಪತಿ ಕೂಡಿ ಉಪ್ಪಿನೊಳಗೆ ಅರಿದಿರ್ತಾರೆ ಬಿದ್ದಿದೆ. ಈ ಟೈಪ್ ಮಾಡಿದಾಗ ಇಲ್ಲೇ ಬಂದು ಅರ್ದಿದ್ರಿ ನೀವು? ಹೌದೌದು. ನಾವು ಇಲ್ಲಿ ಈಗ ಏನು ಡೈರೆಕ್ಟ್ ಇದು ಟೈಮ್ ಸೀದಾ ಇದಾಗತ್ತಂತಂದು ಸೀದಾ ಡೈರೆಕ್ಟ್ ತರಿಸಿದ್ದಿದೆ. ಹಸಿರುಪ್ಪು 21 ವನಸ್ಪತಿಗಳು. ಹೌದು, 23 ಅಥವಾ 24 ವನಸ್ಪತಿ ಆಗಿರ್ತಾವೆ ಬಿದ್ದಿ. ಸ್ವಲ್ಪ ನೀರು ತವರು ಪ್ಲಾಸ್ಟಿಕ್ ಜಾಗ ತುಮಕೋ ಬರ್ತಿತ್ತು. ನಿಮ್ದು ಊರು ಯಾವುದೈತಲ್ಲ? ನಮ್ಮದು ಸಿದ್ನೆಗೊಪ್ಪ ಅಂತಂದು ಸಣ್ಣ ಹಳ್ಳಿ ರೀ. ತಾಲೂಕು ಜಿಲ್ಲಾ ಕುಕ್ನೂರು ತಾಲೂಕು. ಕುಕ್ನೂರು ತಾಲೂಕು ಸಿದ್ನೆಗೊಪ್ಪ. ಏನು ಹಾಲ್ಸ್ವಾಮಿಯವರು ಹೌದು ಪಾದರಸವನ್ನು ಗಟ್ಟಿ ಮಾಡಿ ಶಿವಲಿಂಗವನ್ನು ತಯಾರು ಮಾಡ್ತಾ ಇದ್ದಾರೆ ಅಮರೇಶ್ವರ ಮಠದಲ್ಲಿ. ಹೌದೌದು. ಇದರಿಂದ ಊರ್ಜಾ ಶಕ್ತಿ ಪೂಜೆ ಮಾಡುವುದರಿಂದ ಊರ್ಜಾ ಶಕ್ತಿ ಹೆಚ್ಚಾಗುತ್ತದೆ. ಇಲ್ಲಿ ಹೊತ್ತು ಖಾನ ಬಂದದ. ಸ್ವಲ್ಪ ತೋರ ನೀರು ಓಕೆ. ಟೈಮಿಂಗ್ ಐತೇನು? ಟೈಮಿಂಗ್ ಎಷ್ಟು ಬಿದ್ದು ನೋಡಿರಿ. 19 ಇದು 7:24. 7:24 7:19. ಕುದಿಯಕತ್ತು ನೋಡ್ರಿ. ಖುಷಿ ಆಯ್ತು. ಬೆಂಕಿಲ್ಲ ಏನಿಲ್ಲ.
ಬಿಸಿನೀರು ತೊಗೊಂಬಂದಿಲ್ಲ ಬಿಸಿನೀರು ಇಲ್ಲ ಮತ್ತು ಈ ಬೆಚ್ಚಗೆ ಅಲ್ವ ಮತ್ತೆ ಎಂತ ತೊಗೊಂಬಂದಿಲ್ಲ ಆದ್ರೆ ಸಾಕಿದೆ ಅದಕ್ಕೆ ಭಾಳ ಸಾಕಿದ್ರೆ ಬೆಚ್ಚಗಕ್ಕ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರಿ ಇಲ್ಲಿ ಇವರು. ಹೇಳಿದ್ರಲ್ಲ ಬಗ್ಗೆ. ಏನಿಲ್ಲ ರೀ ಬುದ್ಧಿ ಅವ್ರು ಯಾರು ಗೊತ್ತಿಲ್ಲ, ನಾ ಯಾರು ಗೊತ್ತಿಲ್ಲ. ಹೌದಾ ಅದೇ ಇದೇ ಕತೆ ಹೇಳಿದ್ರೆ ಅಷ್ಟೇ. ಏನಿಲ್ಲ ಈ ಊರಾಗ ಅವ್ರು ಯಾವ ಮಠದಾಗ ಅದಾರಂತವ್ರು ಅಲ್ಲೆಲ್ಲ ಪಟ್ಟಕಯ್ಯಾರಂತವ್ರು ನಮ್ಮ ಮಗರಿ ಅಂತಂದ್ರೆ ಅದನ್ನ ಸರಿ ಏನೋ ಗೊತ್ತಿಲ್ಲ ನನಗೆ ಇದ ಊರಾದಂತ ನೋಡ್ರಿ ಯಾವ್ರಿಗೆ ಪಟ್ಟಕಯ್ಯಾನಂತ ಹೇಳ್ತಾರೆ. ಅದು ನಾನು ಫ್ಲೈಟ್ ಇಳಿದು ಇದಕ್ಕೆ ಬಂದೆ ರೈಲ್ವೆ ಸ್ಟೇಷನ್ಗೆ. ಇವರು ಮಾತಾಡ್ಕೊಂಡಿದ್ರು ಇಲ್ರಿ ನಾಳೆ ಅಪ್ಪರ್ ಬರ್ತಾರ. ಅಪ್ಪರ ಅಂತ ಹಿಂದೆ ಅರ್ಧ ನೋಡಿ ಯಾವ ಮತ್ತು ಅವ್ರಿಗೊಬ್ಬರಿಗೆ ನನಗೆ ಅಂದರೆ ಅಪ್ಪರ ಅಂದ್ರಲ್ಲ ಸುಮ್ಮನೆ ಅಂತ ಹೇಳಿದ್ದೆ. ಯಾವ ಅಪ್ಪರ್ ಬರ್ತಾರಂತ ಇನ್ನೊಬ್ರಿಗೆ ಕೇಳಿದ್ರು. ಇಲ್ರಿ ಕಾಶಿ ಜಗದೊಳಗೆ ಈ ಇದಕ್ಕೆ ಬರ್ತಾರೆ ತೋಗುಣಿಸಿಗೆ ಅಂಬರೀಶ್ವರ ಮಠದ ಇದೈತಲ್ಲ ಅಂತ ಅಂದ್ರೆ ತೋಗುಣಿಸಿ ಯಾಕೆ ಇವ್ರು ಯಾಕೆ ಮತ್ತು ಕರ್ನಾಟಕ ಬರ್ತಾರಂತ ಈಗ ವಿಚಾರ ಮಾಡ್ಕೊಂಡು ಯಾರು ಇದು ಚಂದ್ರ 10 ನಿಮಿಷ ಆಯ್ತು ಆಗಿಲ್ಲ 9 ಆಯ್ತು 6 ನಿಮಿಷ 6 ನಿಮಿಷ. ಮಧ್ಯಾಹ್ನ ಹಿಂಗೆ ಬಂದ್ರಿ ಅವರು ಹೇಳಿದ್ರಲ್ಲ. ಬೈಕ್ನಾಗ. ನಾನು ಎಲ್ಲ ಹೊಂಟಿದ್ದೆ, ಒಂದು ಅರ್ಜೆಂಟ್ನಾಗ ಇತ್ತು ನಂದು. ಹೌದು ಯಾರು ಕೂರು ಅಂತ ಮತ್ತೆ ಬಂದು ಒಂದು ಸರ 500 ರೂಪಾಯಿ ದಕ್ಷಿಣ ಕೊಟ್ಟಿನಿ. ನೆನಪಿರ್ಬೇಕಿಲ್ಲ ನಮಗೆ, ಕೊಟ್ರಲ್ಲ. ಈ ಎಲ್ಲೇ ಹೊಂಟಿದ್ದೆ ಹೊಂಟಿದ್ದೆ, ಇರು ಊಟ ಗೀಟ ಮಾಡ್ರಿ ಅಂತ ಹೇಳ್ತಿದ್ದೆ, ಮಾಡ್ರಿ ಅಂದೆ. ಮತ್ತೊಮ್ಮೆ ಭೇಟಿ ಹಾಕಿ ಬಂದಿದ್ದೀನಿ ರೀ. ಹೌದೌದು, ಹೌದಲ್ರಿ ಕರ್ಕೊಂಡು ಬಂದಿದ್ರಿ. ಹೌದು 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 ಒಂದು ದಿವಸ ವಸ್ತಿ ಇದ್ದು ಹೋದ್ರಿ ಅವ್ರು. ಹೌದು. ಇದು ಎಷ್ಟನೇ ಸರ್? ಇದು 4ನೇ ಸರಿ ನಾ ಬರೋದು. ಹಾಂ ಕರೆಕ್ಟ್. ಒಮ್ಮೆ ಫಾದರ್ ಸಹ ಗಟ್ಟಿ ಮಾಡಿ ಹೋಯ್ದೆ. ನಮ್ಮ ದಾಸೋಹಕ್ಕೆ 25,000 ರೂಪಾಯಿ ಕೊಟ್ಟರು ಅವರು. ಹೇಳಿದೆ ಏನು ಆತನದಲ್ಲ ನಮ್ದಲ್ಲ ಅದು ದಾಸೋಕಂತಲ್ಲ. ಆ್ಯಕ್ಚುಲಿ ಅದು ನಾನು ತುಲಾಬಾರ್ ಮಾಡ್ಕೊಂತಂದು ಅಪ್ಪರದ್ದು ಇದು ಮಾಡ್ಸ್ಕೊಂತ ಮಾಡಿದ್ನ. ಇಲ್ಲಿ ಬರ್ತಾರೆ ಅಂತಂದ್ರಲ್ಲ ಇವರು ಅಚಾನಕ್ ಇಲ್ರಿ ಹಿಂಗೆ ಆಗ್ತಂತ ಆತು ಬಿಡ. ಮತ್ತು ಅದನ್ನು ತೊಗೊಂಡು ಯಾರಿಗೆ ಆದ್ರೂ ಅನ್ನದಾನ ಮಾಡೋದು ಇದು ಮಾಡೋದ ಅವ್ರು ಮಾಡಿದ್ರು ಇನ್ನೊಬ್ಬರಿಗೆ ಇನ್ನೊಂದು ಆತ್ಮಕ್ಕೆ ಮಾಡಿ. ಏನು ಹಂಗಾದ ಹೊತ್ನಾಗ ಹೊಳ್ಳಿ ಯಾರು ಬರಲ್ಲ. ಅಲ್ಲಿ ಹೋದ್ನಂದ್ರೆ ಬಣ್ಣ ಬೇರೆ ಆಗತ್ತೆ ರೀ ಬುದ್ಧಿ. ಮನುಷ್ಯನ ಬಣ್ಣ ಬೇರೆ ಆಗತ್ತ. ಬಾಣ್ತಿ ಬಣ್ಣ ಬಂದ್ಬಿಡತ್ರಿ ಅಲ್ಲಿ ಹೋಗೋದ್ಲೆ. ವಾತಾವರಣ ಅದು ಏನು ನಂಗೆ ಗೊತ್ತಿಲ್ಲ. ಆ ಏರಿಯಾಗೆ ಅಷ್ಟೇ ರೀ. ಮತ್ತೆ ಆಟಕ್ಕೆ ಅಲ್ಲಿ ಹೋಗಿ ನಿಂದ್ರಿ ನೀವು ಏನಾಗಿರಲ್ಲ. ಮತ್ತೆ ವಾತಾವರಣ ಅಂತಿರಲ್ಲ. ಇಡೀ ವಾತಾವರಣ ನಮ್ಗೆ ಇದು ಅಲ್ಲ, ಕಪ್ಪದ ಗುಡ್ಡ ಅಲ್ಲ. ಕಪ್ಪದ ಗುಡ್ಡದಾಗ ಇದೈತೆ ನೋಡ್ರಿ. ಅಲ್ಲೊಂದು ಮ್ಯಾರ ಗುಡ್ಡ ಐತೆ ನೋಡಿರೇನಿ ಇಲ್ಲ? ಯಾವ್ದು ನವಣಿ ರಾಶಿ ಗುಡ್ಡ ಅಂತಂದು ನೀವು ಕೇಳಿರನಿಲ್ಲ? ಕೇಳಿಲ್ಲ, ಆದ್ರೆ ನೋಡಿನಿ. ಹೌದಾ? ನೀವು ಅಲ್ಲೇ ಹುಟ್ಟಿ ಎಲ್ಲೇ ಬೆಳೆದ್ರಿ ಇಲ್ಲನಲ್ಲ. ಅಲ್ಲಿ ಗುಡ್ಡಕ್ಕೆ ಹೋರಿ ನೀವು ಬಾಣ್ತಿ ಮಾಡಿ ಬರ್ತೀರಿ. ಬಾಣ್ತಿ ಗುಡ್ಡ ಅಂತ ಹೇಳ್ತಾರೆ ಅದಕ್ಕೆ ಇವತ್ತಿಗೆ. ಆದ್ರೂ ಅಲ್ಲಿ ಹೋಗಿ ನಿಮ್ಗೆ ಎಲ್ಲ ನೋಡ್ರಿ ಮೈ ಕೈ ನನಗೇನು ಅಷ್ಟೇ ಯಾರು ಚಲ ಅಂತ ಅಂತೀರಿ ನೀವು. ಫೋನ್ ಮಾಡಿದ್ರೆ ಮತ್ತೆ ಬೆಳಗ್ಗೆ ಬಿಡ್ತಾರಲ್ಲ ಇನ್ನೋರು ಬರಲಿ, ಬುಕ್ ಮಾಡಿಸ್ತೀನಿ ಚಿಂತೆ ಮಾಡ್ಬಿಡ್ರಿ ನೀವು. ಅಲ್ಲ ಅದಕ್ಕಲ್ಲ ಅವ್ರು ಏನಂದ್ರೆ ಇದು ಅದ್ರದ್ದು ಲೊಕೇಶನ್ ಅಡ್ರೆಸ್ ಕಳಿಸ್ತೀನಿ. ಆಯ್ತು ಅಂತ ಹೇಳಿ. ಹಾಂ, ಅಡ್ರೆಸ್ 2 ಬುಕ್ ಮಾಡಕ್ಕೆ ಹೇಳ್ತೀವಿ. ಒಂದು ಮಾತಾಡಿ ಅಲ್ಲಿ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ರೂಮ್ ನಂಬರು ಕಳಿಸ್ತೀವಿ. ಇವಾಗ ಸ್ಟೇ ಮಾಡೋಣ. ಬೆಳಗ್ಗೆ ತಿಂಡಿ ಮಾಡ್ಕೊಂಡ್ರೆ ಅಲ್ಲಿ ಹೋಗ್ಬಿಡ್ಬೇಕು ನಾಡ್ದ. ರಾತ್ರಿ ಹೋಗಿ ಭೇಟಿ ಬರೋಣ. ಭೇಟಿ ಬರೋಣ. ಇನ್ನು ಇದು ಮಾಡೋಣ. ಭೇಟಿ ಬರೋಣ. ಅವರು ಏನಂದ್ರೆ ಬೆಳಗ್ಗಿನ ಬಂದ್ಬಿಡ್ತೀವಿ ಅಂದರೆ ಇದಕ್ಕೆ ನಾಳೆ ಮಂಗಳವಾರ ಆ ದರ್ಶನ ಮುಗಿಸ್ಕೊಂಡು ಇಲ್ಲ ರಾವು ಕಾಲದಾಗನ ಇದು ಮಾಡ್ಬೇಕಂತ 3 ಮೇಲೆ ರಾವು ಕಾಲ. ಹಾಂ, ಅವಾಗ ಇಲ್ಲಿ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರ. ಒಂದು ತುಂಬ್ಕೊಂಬ ನೀರು.
ಹೊರಗೆ ಹೋಗ್ಯಾರ ಅಂತ ಹೇಳಿದ್ ನಾನು ಬಂದಿಂದ ಹೊರಗೆ ಹೋಗ್ಯಾರ ಅವರು ಹ್ಞೂ ಬಂದಿಂದ ಇದು ಮಾಡ್ತಾರ ಅಂತ ಹೇಳಿದ್ದೆ. ಇದಾದ್ರೆ ಸುವರ್ಣ ಭಸ್ಮ ಬರ್ತೈತಿ ಆದ್ರೆ ಅದನ್ನ ಹಾಕಿದ್ರೆ ಮಾತ್ರ ಸುವರ್ಣ ಹಾಕಿದ್ರೆ ಹ್ಞೂ ಇದು ಏನು ಬರ್ತೈತಿ ನಮ್ಗೆ ಇದು ನಾವು ಒಬ್ಬರಾಗ ಭಸ್ಮ ಮಾಡ್ಕೊಂತೀವಿ ಇದನ್ನು ಹ್ಞೂ ಇದು ಇದು ಬರ್ತೈತಿ ಏನೋ ಆ ಉಪ್ಪಿಗೆ ಅದನ್ನು ಹಾಕ್ಬೇಕು. ಹ್ಞೂ ಉಪ್ಪಿಗೆ ಬಂಗಾರ ಹಾಕ್ಬೇಕು. ಬಂಗಾರ ಕರಗಿ ಬಿಡುತ್ತಂತಲ್ಲ ಅದಕ್ಕೆ. ಎಲ್ಲ ಕರಿ ಹೋಗುತ್ತೆ ರೀ, ಬೂದಿ ಆಗುತ್ತೆ ರೀ. ಹಾಂ ನೋಡು ನೀರು ನೋಡು. ಎಲ್ಲಿ ಬೆಸಿತ್ತೀರಿ ನೋಡ್ರಿ ಮತ್ತು ಅದು ಚೆಲ್ಬಾರ್ದು. ಇಲ್ಲೇ ಇದನ್ನು ಬೆಸರಿ ಏನು ತೊಂದರೆ ಆಗಲ್ಲ. ಎಲ್ಲಿ ಇಲ್ಲೇ ಬೆಸರಿ. ಹಾಂ ಇಲ್ಲಿ ಚೆಲ್ಲಿ ಬಿಡೋಣ. ಹ್ಞೂ ಇಲ್ಲೇ ಬೀಳದ ಹರಿದು ಹೋಗ್ಬಾರ್ದು ಅಂತ ಬಿದ್ದು. ಇಲ್ಲ ಬೆಳಲ್ರಿ ಅದು ಬೆಳಗಲ್ರಿ ಮತ್ತೆ ಇನ್ನು ಹಾಕ್ಬೇಕ್ರಿ ಈಗ ಹ್ಞೂ ಮತ್ತೊಂದು ಇಲ್ಲೇ ಇದು ಮೆಟ್ಲ ಮೇಲೆ ಬೆಸರಿ. ಹ್ಞೂ ಇದು ಹಾಕಿ ಬಿಡೋಣ ಅದ್ರ ಹಾಂ ಅದಲ್ಲ ಏನೋ ಇಲ್ಲೇ ಹಾಕಿ ಹಾಕ್ರಿ ಇಲ್ಲೇ ಇಟ್ಕೊಡಿ. ಮತ್ತು ಅಷ್ಟು ಪಾಟಿಕಲ್ ಇದಾಗ್ಬಿಡ್ತದೆ. ಏನಾಗಲ್ಲ ಏನಾಗಲ್ಲ ಹಾಂ ಇಲ್ಲೇ ಹೋಸರ್ ಇಲ್ಲೇ ಮಾಡಿರಿ ಏನಾಗಲ್ಲ. ಖುಷಿ ಆಗತ್ತೆ ನೋಡ. ಸರಿ ಅಲ್ಲೇ 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 ಸರಿ ಇದ್ರಲ್ಲಿ ಹಾಕಿ ಬಿಡೋಣ. ಇಲ್ಲೇ ಹಾಕಿ ಬಿಡೋಣ. ಹಾಕಿ ಹಾಕಿ ಹಾಕಿ. ಸರಿ ಕೊಡ್ರಿ. ಬಿದ್ದಿದ್ದು ಮೊಬೈಲ್ ಮೊಬೈಲು ಮಾಡಿ ಬಂತಾರೆ.
ನೀರು ಹಾಕೋದು. ನೀರು ಹಾಕಂದೇನು? ಹ್ಞೂ. ಇರಕ್ಕೆ ಅಲ್ಲಿ ಒಲೆಗೆ ಎಷ್ಟು ನಿಮಿಷ ಇಡ್ಬೇಕು ಅದನ್ನು? ಒಲೆಗೆ ಎಷ್ಟು ನಿಮಿಷ ಇಡಬೇಕು? ಒಂದು 5 ನಿಮಿಷ. ಇದು ಏನು ಇದಾವಲ್ಲ ಅಲ್ಲಿ ಒಳಗೆ ಇದು ಮಾಡಿದ್ರೆ ಮಾಡ್ತೀವಿ ನಾವು ಮನೆಗೆ ಮಾಡಿ, ಯಾವಾಗ ಯಾರು ಬಂದಂದ್ರೆ ಮಾಡ್ತೀವಿ. ಇದು ಉಪ್ಪು ಎಷ್ಟು ಹಾಕ್ತೀವಿ ಅಷ್ಟು ಚಲೋ ಅಲ್ಲ. ಹ್ಞೂ. ಆಟ ಕೈಲಿ ಮಾಡಿದ್ದಲ್ರಿ. ಹ್ಞೂ ಗೊತ್ತಾಯ್ತು.
ಇನ್ನು ಬೇಯಿಸಿ ತೊಳಿಬೇಕು ನೋಡಿದ್ದಾಳ. ಹ್ಞೂ ಒಂದು ಸರಿ ನೀರು ತಗೋ. ಇದನ್ನು ಮಾತ್ರ ಯಾಕೆ ವಿಡಿಯೋ ಮಾತ್ರ ತೋರಿಸ್ಬಿಡ್ತೀವಿ, ಇದನ್ನು ಮಾತ್ರ ಇದನ್ನ ಮೇನ್ ಹೌದಲ್ಲ. ಗಿಡ ಹೊರಗೆ ಇದೈತಲ್ಲ ಏನು ಕಟ್ಟಿಗೆ ಅಂತ ತೊಗೊಂಬತ್ತಿದ್ದೆ. ಒಂದು 10 ನಿಮಿಷ ಮಾಡ್ಬೇಕು. ಹೌದು 10 ನಿಮಿಷ ಮಾಡ್ಬೇಕು. ಇದು ನಾನು ಈಗ ಮಾಡಕ್ಕಂತೀನಿ ನೋಡ್ರಿ. ತೂತ್ ಬೆಳಕಂತೆ